ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರವೆ ಇಡ್ಲಿ ಮಾಡುತ್ತೇನೆ. ಅದು ಚಳಿಗಾಲದಲ್ಲಿ ಪರ್ಫೆಕ್ಟಾಗಿ ಹುಳಿ ಬರಿಸಿ ಹೇಗೆ ಮಾಡುವುದೆಂದು ನಮಗೆ ಸೀಕ್ರೆಟನ್ನು ತಿಳಿಸಿಕೊಡುತ್ತೇನೆ. ಈ ಸೀಕ್ರೆಟ್ ಬಳಸಿ ಚಳಿಗಾಲದಲ್ಲಿ ನೀವು ಇಡ್ಲಿ ಮಾಡಿ ನೋಡಿ ಎಷ್ಟು ಹಗುರವಾಗಿ ಮೃದುವಾಗಿ ಬರುತ್ತದೆ ಎಂದು. ಇದನ್ನು ಮಾಡಲು ನಾನು ಇಲ್ಲಿ 1 ಗ್ಲಾಸು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ 3 ರಿಂದ 4 ಸಾರಿ ಚೆನ್ನಾಗಿ ತೊಳೆದು ನಂತರ ಸ್ವಚ್ಛವಾದ ನೀರನ್ನು ಹಾಕಿ ನೆನೆಯಲು ಇಡಬೇಕು. ಈಗ 8 ಗಂಟೆಗಳ ಕಾಲ ಆಗಿದೆ. ಇದನ್ನು ಈಗ ಮೊದಲು ಒಂದು ಪಾತ್ರೆಗೆ ಉದ್ದಿನ ಬೇಳೆಯಲ್ಲಿರುವ ನೀರನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಬೇಕು. ಈ ರೀತಿ ತೆಗೆದಿಟ್ಟುಕೊಂಡು ನಂತರ ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರಿಗೆ ಉದ್ದಿನ ಬೇಳೆಯನ್ನು ಹಾಕಿ ಈ ತೆಗೆದಿಟ್ಟ ನೀರನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ರುಬ್ಬಿಡಬೇಕು. ನಂತರ ನಾನು ಇಲ್ಲಿ ಬೇರೆ ಪಾತ್ರೆಗೆ ಉದ್ದಿನ ಬೇಳೆ ತೆಗೆದುಕೊಂಡ ಗ್ಲಾಸಿನಿಂದ 2 ಗ್ಲಾಸು ರವೆಯನ್ನು ತೆಗೆದುಕೊಂಡಿದ್ದೇನೆ. ರವೆಯನ್ನು ಇಷ್ಟೇ ತೆಗೆದುಕೊಳ್ಳಬೇಕು. ನಂತರ ಇದಕ್ಕೆ ನೀರನ್ನು ಹಾಕಿ ಒಮ್ಮೆ ತೊಳೆದು ಬೇರೆ ನೀರನ್ನು ಹಾಕಿ ಮತ್ತು ಇಡ್ಲಿ ಹಿಟ್ಟು ಹಾಕುವ ಪಾತ್ರೆಗೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ರವೆಯನ್ನು ಈ ರೀತಿ ಹಿಂಡಿ ಹಾಕಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಇಡ್ಲಿ ಹಗುರವಾಗಿ ರುಚಿಯಾಗಿ ಬರುತ್ತದೆ. ಉದ್ದಿನಬೇಳೆ ನೆನೆಸಿದ ನೀರನ್ನು ಹಾಕಿ ಉದ್ದಿನಬೇಳೆ ರುಬ್ಬುವುದರಿಂದ ಚಳಿಗಾಲದಲ್ಲಿ ಹಿಟ್ಟು ಹುಳಿ ಬರುವುದು. ಎಲ್ಲವನ್ನು ಇದೇ ರೀತಿ ಹಿಂಡಿ ಪಾತ್ರೆಗೆ ಹಾಕಿಕೊಳ್ಳಬೇಕು. ಈಗ ಉದ್ದಿನಬೇಳೆ ರುಬ್ಬಿದ್ದು ಆಗಿದೆ. ಈಗ ತೊಳೆದು ಹಿಂಡಿದ ರವೆಗೆ ಉದ್ದಿನ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಇದಕ್ಕೆ ತೆಗೆದಿಟ್ಟ ನೀರನ್ನು ಮತ್ತೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಓವರ್ ನೈಟ್ ನೆನೆಯಲು ಬಿಡಬೇಕು. ಈಗ ಓವರ್ ನೈಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಥವಾ ಹುದುಗು ಬಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 4 ರಿಂದ 5 ನಿಮಿಷ ಕಲಸಿ ಮುಚ್ಚಿಡಬೇಕು. ಈಗ 4 ರಿಂದ 5 ನಿಮಿಷ ಆಗಿದೆ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ತಟ್ಟೆಗೆ ಈ ರೀತಿ ಹಿಟ್ಟನ್ನು ಹಾಕಬೇಕು. ಎಲ್ಲವನ್ನು ಇದೇ ರೀತಿ ಹಾಕಿಕೊಂಡು ನಂತರ ಕುಕ್ಕರಿಗೆ ನೀರನ್ನು ಹಾಕಿ ನೀರು ಕುದಿ ಬಂದ ನಂತರ ಇಡ್ಲಿ ಸಟ್ಟನ್ನು ಇಡಬೇಕು. ಮೇಲೆ ಮುಚ್ಚಳ ಮುಚ್ಚಿ ಸೀಟಿ ಹಾಕದೆ 10 ನಿಮಿಷ ಬೇಯಿಸಬೇಕು. ಈಗ ನೋಡಿ ಹೋಟೆಲ್ ರೀತಿಯ ಮೃದುವಾದ ಇಡ್ಲಿ ರೆಡಿಯಾಗಿದೆ. ಈಗ ಇದನ್ನು ಬಿಸಿ ಇರುವಾಗಲೇ ಸರ್ವಿಂಗ್ ಪ್ಲೇಟಿಗೆ ಬಡಿಸಿದರೆ ಮನೆ ಮಂದಿ ಎಲ್ಲ ಖುಷಿಯಾಗುತ್ತಾರೆ. ಚಳಿಗಾಲದಲ್ಲಿ ಎಷ್ಟು ಹಗುರವಾಗಿ ಇಡ್ಲಿ ಬಂದಿದೆ ನೀವೇ ನೋಡಿ. ಈ ರೀತಿ ನೀವು ಇದೇ ರೀತಿ ಚಳಿಗಾಲದಲ್ಲಿ ಹಿಟ್ಟು ತಯಾರಿಸಿ ಇಡ್ಲಿಯನ್ನು ಮಾಡಿ ನೋಡಿ. ಈಗ ಇಡ್ಲಿ ರೆಡಿಯಾಗಿದೆ. ಎಷ್ಟು ಹಗುರವಾಗಿ ಮೃದುವಾಗಿ ಬಂದಿದೆ ನೀವೇ ನೋಡಿ.